ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸೋಣಾಗಿದ್ದೇನೆ. ಪ್ರೀತಿ ಉಳಿದ ಮಕ್ಕಳೇ, ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ದೇವರು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ಆತನ ಕೃಪಾವರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆತ ನಮ್ಮನ್ನು ಪ್ರೀತಿಸುವಂಥ ದೇವರು, ಆತ ನಮ್ಮನ್ನು ಕರುಣಿಸುವಂಥ ದೇವರಾಗಿದ್ದಾನೆ. ಈ ದಿನ ದೇವ್ರ ವಾಕ್ಯ ಧ್ಯಾನ ಮಾಡುವಾಗ ಪ್ರೀತಿ ಉಳಿದ ಮಕ್ಕಳೇ, ನಾವು ಆತನಿಗೆ ಭಯ ಪಡಬೇಕೆಂಬುದಾಗಿ ಭಯ ಮತ್ತು ವಿಧೇಯತೆ ಬಹಳ ಮುಖ್ಯವಾಗಿದೆ. ಅದು ಪ್ರೀತಿ ಉಳಿದ ಮಕ್ಕಳೇ, ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ನಾವು ಭಯದಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಾಕ್ಯದಿಂದ 9ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದಗಳು ಇದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಹೀಗೆ ಹೇಳ್ತದೆ, 2ನೇ ವಚನ ನಾನು ನಿಮಗಾಗಿ ಓದ್ತೇನೆ. ನೋಡಿ ಏನು ಹೇಳ್ತದೆ: ನೀವು ನಿಮ್ಮ ಪುತ್ರ ಪೌತ್ರ ಸಂತತಿಯವರು ಜೀವಮಾನದೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂತಲೂ ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. ಆಮೀನ್. ದೇವ್ರ ವಾಕ್ಯ ಹೇಳ್ತದೆ, ನೀವು ಬಹುಕಾಲ ಬದುಕಬೇಕಾದ್ರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ದೇವರಲ್ಲಿ ನಾವು ಭಯಭಕ್ತಿಯಿಂದ ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಇಸ್ರಾಯೇಲ್ ಜನರು ದೇವರಿಗೆ ಭಯಪಡದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ರು. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ಈಗಲಾದರೂ ಪುತ್ರ ಸಂತತಿಯರೇ, ಪುತ್ರ ಪೌತ್ರರೇ, ನೀವಾದರೂ ಈಗ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಿರಿ, ನೀವು ಬಹುಕಾಲ ಬದುಕ್ತೀರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಆಜ್ಞಾಪಿಸಿದ್ದಾನೆ. ಅದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳಾದ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ನಿಮಗೆ ಶುಭವು ಉಂಟು ಮಾಡುವುದಕ್ಕೂ ನೀವು ಬಹಳವಾಗಿ ಹೆಚ್ಚುವುದಕ್ಕೂ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಲೇಬೇಕು. ನೋಡಿ, ಹಾಲು ಜೇನು ಹರಿಯುವಂಥ ದೇಶ ನಿಮಗೆ ಕೊಡ್ತಾ ಇದ್ದೀನಿ. ನೀವು ಎಲ್ಲ ಬೇಕಾದರೂ ತಿಂದು ಒಳ್ಳೆ ರೀತಿಯಲ್ಲಿ ಜೀವಿಸಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯಾದ ಮಕ್ಕಳೇ, ದೇವ್ರು ನಮಗೆಲ್ಲಾನು ಒದಗಿಸ್ಕೊಡ್ತಾ ಇದ್ದಾರೆ. ಇಸ್ರಾಯೇಲರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ದನೋ ಅದೇ ತರ ನಮಗೂ ಕೂಡ ಸಹಾಯ ಮಾಡ್ತಂತ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಆತನಿಗೆ ನಾವು ಭಯಪಟ್ಟು ಆತನಿಗೆ ವಿಧೇಯತೆಯಿಂದ ಜೀವಿಸಿದರೆ ನಾವು ಬಹುಕಾಲ ಬದುಕ್ತೇವೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಅದೇ ತರ ಆದಿಕಾಂಡ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಆದಿಕಾಂಡ 20ನೇ ಅಧ್ಯಾಯ 11ನೇ ವಾಕ್ಯ ನೋಡಿದಾದ್ರೆ ಅಲ್ಲಿ ಅಬ್ರಹಾಮನು ತನ್ನ ಹೆಂಡತಿಗೋಸ್ಕರ ಸುಳ್ಳು ಹೇಳ್ತಾನೆ. ಏನಂತಂದ್ರೆ, ಅಯ್ಯೋ ಇವರು ದೇವ್ರ ಭಯವಿಲ್ಲ, ಹೇಗಾದ್ರೂ ಮಾಡಿ ನನ್ನ ಹೆಂಡತಿ ಈಗ ಕೊಲೆ ಮಾಡಬಹುದು ಎಂಬಂತ ಸಾಯಿಸ್ತಾನೆ ಎಂಬುದಾಗಿ ತಂಗಿ ಎಂಬುದಾಗಿ ಹೇಳ್ತಾನೆ. ಅರಸನು ಅಯ್ಯೋ ಭಯಪಡ್ತಾನೆ, ಅಯ್ಯೋ ಏನು ಇದು ನಿನ್ ತಂಗಿನ ಎಂಬುದಾಗಿ ಯಾವ ರೀತಿ ಆಶ್ಚರ್ಯ ಪಡ್ತಾರೆ. ಭಯ ಇಲ್ಲದೆ ಅವರು ಸಾಯಿಸ್ತಾರೆ ಎಂಬುದಾಗಿ ಆತನಿಗೆ ಸಂಶಯ ಬಂತು. ಅದೇ ತರ ನಮ್ಮ ಜೀವಿತದಲ್ಲಿ ಯಾರಾದರೂ ಭಯಪಡಿಸ್ತಾರೆ, ಅಯ್ಯೋ ನಾವು ಹೀಗೆ ಜೀವಿಸಬೇಕು, ಹಾಗೆ ಜೀವಿಸ್ಬೋದು, ಹೆಂಗಾದ್ರೂ ಮಾಡಿ ನಾವು ಒಳ್ಳೆ ರೈತ ಮಾರ್ಗದಲ್ಲಿ ನಡಿಬೋದು ಎಂಬುದಾಗಿ ಹೇಳ್ತಾರೆ. ಆದರೆ ಕೊನೆಯಲ್ಲಿ ಭಯಪಡಿಸಂತ ಸಿಚುವೇಶನ್ ಆಗಿರುತ್ತೆ. ಪ್ರೀತಿಯ ಮಕ್ಕಳೇ, ನಾವು ಯಾವುದಕ್ಕೂ ಭಯಪಡದೆ ದೇವರಲ್ಲಿ ನಾವು ಭಯದಿಂದ ವಿಧೇಯತೆಯಿಂದ ಜೀವಿಸಬೇಕೆಂಬುದಾಗಿ ಧರ್ಮೋಪದೇಶ ಕಾಂಡ ಹೇಳುತ್ತದೆ. ಅದೇ ತರ ನೋಡುದಾದ್ರೆ ಪ್ರೀತಿಯ ಮಕ್ಕಳೇ, ನಾವು ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ನಾವು ಭಯದಿಂದ ದೇವರಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಜೀವಿತದಲ್ಲಿ ದೇವ್ರ ಭಯವಿಲ್ಲದೆ ನಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದೀವಿ. ನಮ್ಮ ಜೀವಿತದಲ್ಲಿ ಸತ್ಯವೇದನ ಕೊಟ್ಟಿದ್ದಾರೆ, ಆದ್ರೆ ನಾವು ಓದ್ತಾ ಇಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳುವಾಗ ನಮಗೆ ಸಮಯವಿಲ್ಲ. ಅಯ್ಯೋ ದೇವರು ಎಲ್ಲಿ ನೋಡ್ತಾನೆ, ದೇವರೇ ಇಲ್ಲ ಎಂಬಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಹೇಳ್ತಾರೆ. ಆದರೆ ಪ್ರೀತಿಯ ಮಕ್ಕಳೇ, ದೇವ್ರು ಯಾವಾಗಲೂ ನಮ್ಮನ್ನು ನೋಡ್ತಾ ಇರುವಂಥ ದೇವರು. ನಮ್ಮ ದೇವರು ಯಾವಾಗಲೂ ಅಯ್ಯೋ ನನ್ನ ಮಗಳು ನನ್ನ ಮಗ ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ ಅವರಿಗೆ ಕರಿಬೇಕು ಎಂಬುದೇ ಆತನ ಇಚ್ಛೆ ಆಗಿದೆ. ಆದರೆ ನಾವು ಆತನಿಗೆ ಕಿವಿ ಕೊಡ್ತಾ ಇಲ್ಲ. ನಾವು ನಮ್ಮ ಹತ್ರ ಹಣವಿದೆ, ನಮ್ಮ ಹತ್ರ ಎಲ್ಲವೂ ಐಶ್ವರ್ಯವಿದೆ, ನಮ್ಮಲ್ಲಿ ಎಲ್ಲವೂ ಇದೆ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ದೇವರು ಹೇಳ್ತಾನೆ, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನೀವು ಬಹುಕಾಲ ಬದುಕಿರಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಿಗೆ ಭಯ ಪಡಬೇಕು, ದೇವರಲ್ಲಿ ಭಯಭಕ್ತಿಯಿಂದ ನಾವು ಜೀವಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ತರ 4ನೇ ವಚನ ನೋಡಿದಾದ್ರೆ, ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನನ್ನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ
ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕು. ನೋಡಿ, ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನೀವು ಪ್ರೀತಿಸ್ರಿ. ಯಾರನ್ನ ಪ್ರೀತಿಸ್ಬೇಕು? ದೇವರನ್ನ ನಾವು ಪ್ರೀತಿಸ್ಬೇಕು. ಆತನ ಹತ್ತಿರ ನಾವು ಬರಬೇಕು. ಆತನ ಆಜ್ಞೆಗಳಲ್ಲಿ ನಾವು ಕೈಗೊಂಡು ನಡಿಬೇಕು. ಪ್ರೀತಿಯ ದೇವ ಮಕ್ಕಳೇ, ಆತನಲ್ಲಿ ಪ್ರತಿದಿನ ಪ್ರತಿ ಮುಂಜಾನೆಯಲ್ಲಿ ದೇವರು ನಮ್ಮನ್ನು ಕಣ್ಗುಡೆ ಹಾಗೆ ಕಾಪಾಡ್ತಾ ಇದ್ದಾನೆ. ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಒದಗಿಸುವಂತಹ ಸರ್ವಶಕ್ತನಾಗಿದ್ದಾನೆ. ಅದೇ ತರ ದಾವೀದನ ಬರೆದ ಕೀರ್ತನೆ 34ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, ಮಕ್ಕಳಿರ ಬನ್ನಿರಿ. ನೋಡಿ, ದಾವೀದನು ಹೇಳ್ತಾನೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ಆಮೀನ್. ದಾವೀದನು ಹೇಳ್ತಾನೆ, ದೇವರ ಬಳಿಗೆ ಬನ್ನಿರಿ, ಆತ ನಿಮಗೆ ದೇವರ ಭಯವನ್ನು ಕಲಿಸ್ತಾನೆ ಎಂಬುದಾಗಿ. ಹೌದು ಮಕ್ಕಳು, ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಭಯಪಡಿಸ್ತಾ ಇದ್ದೀರಾ? ದೇವರ ವಾಕ್ಯಗಳನ್ನ ಕೊಡ್ತಾ ಇದ್ದೀರಾ ಅಥವಾ ಸಮಯನ ವ್ಯರ್ಥ ಮಾಡಿಸ್ತಾ ಇದ್ದೀರಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಮಕ್ಕಳರ ಬನ್ನಿರಿ, ನಾನು ನಿಮಗೆ ದೇವ್ರ ಭಯನ ಕಲಿಸ್ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಅಯ್ಯೋ ದೇವ್ರು ನೋಡ್ತಾ ಇಲ್ಲ, ನಾವು ತಪ್ಪು ಮಾರ್ಗದಲ್ಲಿ ಹೋಗ್ಬೋದು, ಅಯ್ಯೋ ನಮ್ಮಲ್ಲಿ ಹಣವಿದೆ, ನಮ್ಮಲ್ಲಿ ಎಲ್ಲ ಕಾರ್ಯಗಳಿದೆ ಎಂಬುದಾಗಿ ನಾವು ಹೇಳ್ಬೋದು. ಆದರೆ ದೇವ್ರು ಹೇಳ್ತಾನೆ, ಮಗಳೇ, ನಾನು ಹಾಲು ಜೇನು ಹರಿಯುವಂತೆ ನಿಮ್ಮನ್ನು ಎಲ್ಲವನ್ನು ಕೊಟ್ಟಿದ್ದೇನೆ, ಆದರೆ ನೀವು ನನಗೆ ಭಯಭಕ್ತಿಯಿಂದ ಜೀವಿಸ್ರಿ, ನಾನು ನಿಮಗೆ ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನೋಡುವುದ್ರೆ ಎಷ್ಟೋ ಜನ ಅನಾರೋಗ್ಯದಲ್ಲಿದ್ದಾರೆ, ಎಷ್ಟೋ ಜನ ಹಣ ಇದೆ ಆದರೆ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಅವ್ರು ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ, ದೇವ್ರ ಭಯವಿಲ್ಲದೆ ಅವ್ರು ಜೀವಿಸ್ತಾ ಇದ್ದಾರೆ. ಆದರೆ ನಮಗಾದ್ರೂ ದೇವರ ಕೃಪೆಯಿಂದ ಈ ದಿನ ನೋಡಿದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ದೇವರ ಇಂದಿನಿಂದ ನಾನು ನಿನ್ನಲ್ಲಿ ಭಯಭಕ್ತಿಯಿಂದ ಜೀವಿಸ್ತೀನಿ. ಇಸ್ರಾಯೇಲರು ಯಾವ ರೀತಿಯಲ್ಲಿ ನಿಮ್ಮಲ್ಲಿ ಭಯಭಕ್ತಿಯಿಂದ ಜೀವಿಸಿದ್ರು, ಇಂದು ನಾನು ಕೂಡ ದೇವರೇ ನಿನ್ನಲ್ಲಿ ಜೀವಿಸ್ತೀನಿ ಹೇಳುವಾಗ ದೇವರು ತುಂಬಾ ಸಂತೋಷವಾಗಿದ್ದಾನೆ. ಪ್ರೀತಿ ಒಂದೇ ಮಕ್ಕಳೇ, ಅದೇ ತರ ನೋಡುವಾಗಾದ್ರೆ 14ನೇ ವಚನ ಹೇಳ್ತದೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರಿಸಿ ಅದಕ್ಕಾಗಿ ಪ್ರಯತ್ನ ಪಡು. ಆಮೀನ್. ನೋಡಿ, ನಾವು ಕೆಟ್ಟದನ್ನು ಬಿಡಬೇಕು. ಪ್ರೀತಿ ದೇವ ಮಕ್ಕಳೇ, ನಮ್ಮಲ್ಲಿ ಯಾವ ರೀತಿಯಲ್ಲಿ ಕೆಟ್ಟತನ ಇದೆ ಅದನ್ನ ಬಿಟ್ಟರೆ ದೇವರು ನಮ್ಮನ್ನು ಒಳ್ಳೆ ರೀತಿ ಮಾರ್ಗದಲ್ಲಿ ನಡೆಸಕ್ಕೆ ಸಾಧ್ಯ. ನಾವು ಹೇಳ್ಬೋದು, ಅಯ್ಯೋ ನಾನು ಯಾವುದು ಕೆಟ್ಟದ್ದು ಮಾಡ್ತಾ ಇಲ್ಲ, ನಾನೆಲ್ಲ ಒಳ್ಳೆದೇನೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ಬೋದು. ಆದರೆ ದೇವರು ಯಾವಾಗಲೂ ನೋಡುವಂತಹ ದೇವರಾಗಿದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಜೀವಿತ ಆತನಿಗೆ ಕೊಡಬೇಕು. ಆತ ನಮ್ಮನ್ನು ಪ್ರತಿದಿನ ನಮ್ಮನ್ನು ಆರೋಗ್ಯದಿಂದ ನಡೆಸುವಂತ ದೇವರಾಗಿದ್ದಾನೆ. ಪ್ರತಿದಿನ ನಮಗೆ ಬಲ ಕೊಡುವಂತ ದೇವರಾಗಿದ್ದಾನೆ. ಆತನಿಗೆ ನಾವು ಭಯಭಕ್ತಿಯಿಂದ ನಾವು ಜೀವಿಸಬೇಕು. ಆತನಲ್ಲಿ ವಿಧೇಯತೆಯಿಂದ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿಯ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ, ಒಳ್ಳೆ ಆರೋಗ್ಯದಿಂದಲೂ ಒಳ್ಳೆ ಶಾಂತಿ ಸಮಾಧಾನ ನಿಮ್ಮ ಕುಟುಂಬದಲ್ಲಿ ಹಾರಲಿಸಲಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ದೇವರು ಅದ್ಭುತ ಮಾಡುವಂತ ದೇವರು. ನಿಮ್ಗೆ ಏನೇ ಕೊರತಿದ್ರು ಆತ ನೀಗಿಸುವಂತ ಸರ್ವಶಕ್ತನಾಗಿದ್ದಾನೆ. ಒಂದು ದಿನ ಈ ತರ ಒಂದು ಸ್ಟೋರಿ ನೋಡ್ತಾ ಇದ್ದ. ಅಲ್ಲಿ ಒಂದು ಐಶ್ವರ್ಯವಂತ ವ್ಯಕ್ತಿಯಾಗಿದ್ದ. ಪ್ರೀತಿಯ ಮಕ್ಕಳೇ, ಆತನಲ್ಲಿ ಎಷ್ಟು ಹಣ ಇದೆ ಅಂದ್ರೆ ಅಷ್ಟು ಕೋಟ್ಯಾಂತ ವ್ಯಕ್ತಿಯಾಗಿದ್ದ. ಹೆಂಡತಿ ನೋಡಿದ್ರೆ ಸಾಧಾರಣ ಹೆಂಡತಿ ಆಗಿದ್ರು. ಅವಳು ಅವ್ರ ಗಂಡನ ಹತ್ರ ಹೊಡಿಸ್ಕೊಂಡು ಬಯಸ್ಕೊಂಡು ಜೀವಿಸ್ತಾ ಇದ್ದ ಪರಿಸ್ಥಿತಿ ಇದ್ರು. ಆದ್ರೆ ಕುಟುಂಬದಲ್ಲಿ ಅವ್ರಿಗೆ ಸಂತೋಷ ಇಲ್ಲ, ಸಮಾಧಾನವಿಲ್ಲ. ಎಷ್ಟು ಹಣ ಇದ್ರು ಕೂಡ ಅವ್ರ ಗಂಡ ಬೈತಾ ಇದ್ದ. ದೇವ್ರ ಭಯವಿಲ್ಲದೆ ಜೀವಿಸ್ತಾ ಅಂತ ಪರಿಸ್ಥಿತಿ ಇತ್ತು. ಈ ಹೆಂಡತಿ ಏನ್ ಮಾಡ್ತಾಳೆ ಅಂದ್ರೆ, ಒಂದಿನ ಅಯ್ಯೋ ಯಾವ ದೇವರನ್ನ ನಂಬಲಿ, ನಾನು ಈ ತರ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಮ್ಮಲ್ಲಿ ಇಷ್ಟೆಲ್ಲ ಹಣವಿದೆ, ಇಷ್ಟೆಲ್ಲ ಐಶ್ವರ್ಯ ಇದೆ, ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಗಂಡ ದೇವ್ರ ಭಯವಿಲ್ಲ ಎಂಬುದಾಗಿ ದುಃಖದಲ್ಲಿ ಜೀವಿಸ್ತಾ ಇದ್ರು. ಒಂದು ದಿನ ಒಂದು ಸಭೆ ಇತ್ತು. ಪ್ರೀತಿಯ ಮಕ್ಕಳೇ, ಆ ರೋಡಲ್ಲಿ ಹೋಗ್ತಾರೆ, ಆ ಮನೆ ಹತ್ರ ಹೋಗುವಾಗ ಆ ಸಭೆ ಒಂದು ಚಿಕ್ಕ ಸಭೆ ಕಾಣುತ್ತೆ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ, ದೇವ್ರೇ ದೇವ್ರು ನಾನು ಯೇಸು ಅಂತ ನನ್ಗೆ ಗೊತ್ತಿಲ್ಲ, ಆದರೆ ದಯಮಾಡಿ ನನ್ನ ಗಂಡ ಇಷ್ಟು ಹಣವಂತನಾಗಿದ್ದಾರೆ, ಇಷ್ಟು ಐಶ್ವರ್ಯವಂತನಾಗಿದ್ದಾರೆ, ಆದರೆ ದೇವರೇ ನೀನು ಭಯವಿಲ್ಲದೆ ಆತ ಜೀವಿಸ್ತಾ ಇದ್ದೇನೆ, ಮನೆಯಲ್ಲಿ ಜಗಳ ಸಮಾಧಾನ ಇಲ್ಲ, ಸಂತೋಷ ಇಲ್ಲ ಎಂಬುದಾಗಿ ದುಃಖದಲ್ಲಿ ಜೀವಿಸುವಾಗ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ಅಪ್ಪ ಹೇಗಾದ್ರೂ ಮಾಡಿ ನಿನ್ನ ಒಂದು ಚಿತ್ತವಿದ್ರೆ ದಯಮಾಡಿ ಗಂಡನ ಬಿಡಿಸು, ನಾನು ಕೂಡ ಮನ ತಿರುಗ್ತೀನಿ ಎಂಬುದಾಗಿ ಒಂದು ಒಪ್ಪಿಕೆ ಮಾಡ್ತಾಳೆ. ಅದೇ ತರ ಅಂದೇ ಆ ಜೀವಿತನೇ ಬದಲಾಯಿತು ಎಂಬುದಾಗಿ ನೋಡ್ತೇವೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ದೇವರು ಪ್ರಾರ್ಥನೆ ಕೇಳುವಂತ ದೇವರು. ಆತನಿಗೆ ಎಲ್ಲ ಭಯನ ತೆಗೆದ ಆ ದೇವ್ರ ಭಯ ಬಂತು. ಆತ ಸಂಪೂರ್ಣ ಸಂತೋಷವಾಗಿ ಜೀವಿಸುವಂತೆ ಮಾಡಲ್ಪಟ್ಟಿತು. ಅದೇ ತರ ಪ್ರೀತಿಯ ಮಕ್ಕಳೇ, ಎಷ್ಟೋ ಜನರು ಕಾಯಿಲೆದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. ಯಾಕೆ ಕಾರಣ ಅಂದ್ರೆ ದೇವ್ರ ಭಯವಿಲ್ಲ, ದೇವರೊಂದು ವಿಧೇಯತೆಯಿಂದ ಜೀವಿಸ್ತಾ ಇಲ್ಲ. ಅವ್ರ ಜೀವಿತನೇ ಒಂದು ನಾಶಕರವಾಗಿ ಹೋಗ್ತಾ ಇದೆ. ಆದರೆ ನಮಗಾದರೂ ದೇವರ ಕೃಪೆಯಿಂದ ಹೊಸ ದಿನ ಕೊಟ್ಟಿದ್ದಾರೆ. ನಾವು ಇಂದಿನಿಂದ ದೇವರೇ ನಾನು ಇಸ್ರಾಯೇಲ್ ಹಾಗೆ
ನಿನ್ನಲ್ಲಿ ಭಯಭಕ್ತಿಯಿಂದ ಜೀವಿಸ್ತೀನಿ. ಅಂದು ಹಾಲು ಜೇನು ಹರಿಯುವ ಹಾಗೆ ನೀನು ಆಶೀರ್ವದಿಸಿದೆ, ಅದೇ ತರ ಇಂದು ಕೂಡ ನಮ್ಮನ್ನು ಆಶೀರ್ವದಿಸಿ ಎಂದು ಕೇಳುವಾಗ ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿಯೋ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮಲ್ಲಿ ಭಯಭಕ್ತಿಯಿಂದ ನಾವು ಜೀವಿಸುವಂತೆ ನಿಮ್ಗೆ ಸಹಾಯ ಮಾಡು. ಹೌದೇಸಪ್ಪ, ಧರ್ಮೋಪದೇಶ ಕಾಣ ಹೇಳುವ ಹಾಗೆ ಈ ಮಕ್ಕಳು ಯಾರ್ಯಾರು ವಿಡಿಯೋ ನೋಡ್ತಾರೋ ಅವರನ್ನು ಆಶೀರ್ವದಿಸು ದೇವರೇ. ನಿಮ್ಮಲ್ಲಿ ಇನ್ನೆಚ್ಚಾಗಿ ಭಯಭಕ್ತಿಯಿಂದ ನಿಮ್ಮ ಮಾರ್ಗದಲ್ಲಿ ವಿಧೇಯತೆಯಿಂದ ಜೀವಿಸುವಂತೆ ನೀನು ನಮ್ಮನ್ನು ಸಹಾಯ ಮಾಡ್ಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ದೇವರೇ, ನೀನು ಒಳ್ಳೆ ದೇವರು, ಅದ್ಭುತ ಮಾಡುವಂತ ದೇವರಾಗಿದ್ದಿ. ಯಾರು ಬಲಹೀನರಲ್ಲಿದ್ದಾರೋ, ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರನ್ನು ಮುಟ್ಟಿ ಸಂಪೂರ್ಣ ಆರೋಗ್ಯ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ತಂದೆ, ಈ ದಿನ ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಅವರನ್ನು ಆಶೀರ್ವದಿಸಿ ಕಾಪಾಡು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.